ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಒಂದು ವಿಷಯ ಕಾಂಗ್ರೆಸ್ನ ಶಾಸಕರಿಂದಲೇ ಬರ್ತಾ ಇದೆ. ಅದು ತಮ್ಮ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ದುಡ್ಡಿಲ್ಲ, ಅನುದಾನ ಇಲ್ಲ, ಅನುದಾನ ಕೊಡಿ ಅಂತ ಒಂದಾದ ಮೇಲೊಂದರಂತೆ ಒಬ್ಬರಾದ ಮೇಲೊಬ್ಬರಂತೆ ಅನುದಾನ ಕೊಡಿ ಎನ್ನುವ ಬೇಡಿಕೆಗಳನ್ನು ಇಡ್ತಾರೆ. ಬಹಿರಂಗವಾಗಿ ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾರೆ. ಬೇರೆ ಬೇರೆ ಸಂದರ್ಭದಲ್ಲಿ ನಡೆಸಲಾದಂತಹ ಕಾಂಗ್ರೆಸ್ ಶಾಸಕಾಂಗ ಸಭೆಗಳಲ್ಲೂ ಕೂಡ ಅನುದಾನ ಕೊಡಿ ಅಂತ ಚರ್ಚೆಗಳಾಗಿದ್ದಾವೆ. ಇಷ್ಟೆಲ್ಲ ಆದರೂ ಕೂಡ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ. ಸರ್ಕಾರ ನಿನ್ನೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಸಭೆ ನಡೆದಿದೆ. ಆ ಸಭೆಯಲ್ಲೂ ಕೂಡ ಶಾಸಕರು ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನ ಕೊಡಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಆದರೆ ಪ್ರಶ್ನೆ ಮಾಡಿದ ಶಾಸಕರನ್ನ ಗಪ್ಚುಪ್ ಮಾಡಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್. ಅವರಿಗೆ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಕನಿಷ್ಠ 10 ಕೋಟಿ ಆದರೂ ಕೊಡಿ ಅನುದಾನವನ್ನು. ಕಳೆದ ಬಾರಿ 25 ಕೋಟಿ ಕೇಳಿದ್ವಿ, ಅದನ್ನೂ ಕೊಡಲಿಲ್ಲ. ಯಾವಾಗ ಕೊಡ್ತೀರಿ ಅಂತ ಪ್ರಶ್ನೆ ಮಾಡಿದ್ರೆ ಸಿದ್ದರಾಮಯ್ಯನವರು ಹೇಳಿದ್ರಂತೆ, ಮುಂದಿನ ವರ್ಷದಲ್ಲಿ ಅಂದರೆ 2025ರಲ್ಲಿ ಎಲ್ಲರಿಗೂ ಅನುದಾನವನ್ನು ಕೊಡ್ತೀವಿ. 8,000 ಕೋಟಿಯ ರಸ್ತೆ ಕಾಮಗಾರಿಗಳಿಗೆ 2025ರ ಬಜೆಟ್ನಲ್ಲಿ ಅನುದಾನ ಕೊಡ್ತೀವಿ ಅಂತ ಹೇಳಿದಾರಂತೆ. ಹಾಗಿದ್ರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಶಾಸಕರ ಅನುದಾನಕ್ಕೂ ದುಡ್ಡಿಲ್ಲದ ಸ್ಥಿತಿ ನಿರ್ಮಾಣ ಆಗಿದೆಯಾ? ಕಾಂಗ್ರೆಸ್ನ ಶಾಸಕಾಂಗ ಸಭೆಯಲ್ಲಿ ಶಾಸಕರ ಅನುದಾನಕ್ಕಾಗಿ ಶಾಸಕರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಚರ್ಚೆ ಮಾಡೋದಕ್ಕೆ ಮುಂದಾದ್ರು. ಆದರೆ ಈ ಚರ್ಚೆಗೆ ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಅವಕಾಶವನ್ನು ಕೊಟ್ಟಿಲ್ಲ. 10 ಕೋಟಿ ಅನುದಾನವನ್ನು, ಕನಿಷ್ಠ 10 ಕೋಟಿ ಆದರೂ ಅನುದಾನ ಕೊಡಿ ಅನ್ನೋದು ಶಾಸಕರ ಬೇಡಿಕೆ. ಆದರೆ ಆ ಬೇಡಿಕೆ ಈಡೇರಿಸೋದಕ್ಕೆ ಸರ್ಕಾರದಿಂದ ಸಾಧ್ಯ ಆಗ್ತಾ ಇಲ್ಲ. 10 ಕೋಟಿ ಕಾಂಗ್ರೆಸ್ನವರು ಕೇಳ್ತಾ ಇದ್ದಾರೆ. ಇತ್ತ ನೋಡಿದ್ರೆ ಬಿಜೆಪಿ ಮತ್ತು JDSನವರು 50 ಕೋಟಿ ಕೊಡಿ, 100 ಕೋಟಿ ಕೊಡಿ ಅನ್ನುವ ಬೇಡಿಕೆಯನ್ನು ಇಟ್ಟಿದ್ದಾರೆ. ಬಿಜೆಪಿ ಮತ್ತು JDSನಿಂದ ಮೊದಲ ಬಾರಿಗೆ ಆಯ್ಕೆಯಾದಂತಹ ಶಾಸಕರು ಸಿದ್ದರಾಮಯ್ಯನವರಿಗೆ ಪತ್ರ ಬರೆದು ಕಳೆದ ವರ್ಷದ 50 ಕೋಟಿ, ಈ ವರ್ಷದ 50 ಕೋಟಿ ಸೇರಿ 100 ಕೋಟಿ ಅನುದಾನ ಕೊಡಿ ಅಂತ ಪತ್ರ ಬರೆದಿದ್ದಾರೆ. ಬೆಂಗಳೂರಿನ 14 ಶಾಸಕರು, ಬಿಜೆಪಿಯ 14 ಶಾಸಕರು ತಲಾ 50 ಕೋಟಿ ಅನುದಾನವನ್ನು ಕೊಡಿ, ಕ್ಷೇತ್ರಗಳಿಗೆ ಅಭಿವೃದ್ಧಿ ಮಾಡಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇಷ್ಟಾದರೂ ಈ ಮನವಿಯನ್ನು ಈವರೆಗೆ ಪರಿಗಣನೆ ತೆಗೆದುಕೊಳ್ಳಲಾಗಿಲ್ಲ. ಹಾಗಿದ್ರೆ ಗ್ಯಾರಂಟಿ ಯೋಜನೆಗಳ ಕಾರಣಕ್ಕಾಗಿ ಶಾಸಕರಿಗೆ ಅನುದಾನ ಕಟ್ಟಾಗಿದೆಯಾ? ಗ್ಯಾರಂಟಿಗಳಿಗಾಗಿ ಬಜೆಟ್ನಲ್ಲಿ 52,000 ಕೋಟಿಯನ್ನು ಸಿದ್ದರಾಮಯ್ಯನವರು ಮೀಸಲಿಟ್ಟಿದ್ರು. ಹೀಗಾಗಿ ಕ್ಷೇತ್ರಗಳಿಗೆ ಅನುದಾನ ಸಿಗ್ತಾ ಇಲ್ಲ ಅನ್ನುವ ಅಸಮಾಧಾನ ಶಾಸಕರದ್ದು. ಈ ಹಿಂದೆ ಹಲವು ಶಾಸಕರು ಬಹಿರಂಗವಾಗಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಎಲ್ಲರಿಗೂ ಗ್ಯಾರಂಟಿ, ಎಲ್ಲರಿಗೂ ಉಚಿತ ಅನ್ನುವ ಕಾರಣದಿಂದಾಗಿ ಹೊರೆಯಾಗ್ತಾ ಇದೆ. ನೀವು ಯಾರು ಬಡವರು, ಬಡವರ್ಗ ಇದೆ, BPL ಕಾರ್ಡ್ ಯಾರಿಗಿದೆ ಅವರಿಗೆ ಮಾತ್ರ ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಕೊಟ್ಟರೆ 20,000 ಕೋಟಿಯಷ್ಟು ಉಳಿತಾಯ ಆಗುತ್ತೆ. ಆ ಹಣದಲ್ಲಿ ಅಭಿವೃದ್ಧಿ ಮಾಡಿ ಅನ್ನುವ ಬೇಡಿಕೆಯನ್ನು ಶಾಸಕರಿಟ್ಟಿದ್ರು. ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಹಲವು ಬಾರಿ ಗ್ಯಾರಂಟಿಗಳನ್ನು ಪರಿಷ್ಕರಣೆ ಮಾಡಿಬಿಡ್ತಾರೆ ಅನ್ನುವ ಚರ್ಚೆಗಳಾದಾಗ ಕಾಂಗ್ರೆಸ್ನ ನಾಯಕರು ಬರ್ತಾರೆ, ನೋ, ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳ ಪರಿಷ್ಕರಣೆ ಮಾಡೋದಿಲ್ಲ ಅಂತ. ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅದೇ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಬಸ್ನಲ್ಲಿ ಎಲ್ಲರಿಗೂ ಫ್ರೀ ಇದೆ, ಕೆಲವರು ತಾವೇ ದುಡ್ಡು ಕೊಟ್ಟು ಬರ್ತೀವಿ ಅಂತಿದ್ದಾರೆ, ಪರಿಷ್ಕರಣೆ ಮಾಡೋಣ ಅನ್ನುವ ಹೇಳಿಕೆ ಕೊಟ್ಟರು. ಅದಾದ ನಂತರ ಖರ್ಗೆ ಅವರು ಅದಕ್ಕೆ ವಿರೋಧ ಮಾಡಿದ್ರು. ಮತ್ತೊಮ್ಮೆ ಖರ್ಗೆ ಅವರು ಏನೋ ಮಾತನಾಡಿದ್ರು ಗ್ಯಾರಂಟಿಗಳ ಬಗ್ಗೆ, ಬೇಕಾಬಿಟ್ಟಿ ಕೊಡಬೇಡಿ ಅಂತ ಮಹಾರಾಷ್ಟ್ರದ ಕಾಂಗ್ರೆಸ್ನವರಿಗೆ ಹೇಳಿದ್ದೀನಿ ಅಂತ. ಅದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಯಿತು. ಹೀಗಾಗಿ ಗ್ಯಾರಂಟಿಗಳಿಗಾಗಿ ಬಜೆಟ್ನ ಒಂದು ದೊಡ್ಡ ಮೊತ್ತವನ್ನು ಮೀಸಲಿಟ್ಟಿರುವ ಕಾರಣಕ್ಕೆ ರಾಜ್ಯದಲ್ಲಿ ಅಭಿವೃದ್ಧಿಗೆ ದುಡ್ಡಿಲ್ಲ ಅನ್ನುವಂತಹ ಚರ್ಚೆ ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗಿನಿಂದಲೂ ಇದೆ. ನಿನ್ನೆ ಬೆಳಗಾವಿಯಲ್ಲಿ ನಡೆದಂತಹ ಶಾಸಕಾಂಗ ಸಭೆಯಲ್ಲಿ ಶಾಸಕರು ಅನುದಾನವನ್ನು ಪ್ರಶ್ನೆ ಮಾಡೋಣ ಅಂತ ಎಲ್ಲರೂ ಮಾತನಾಡ್ಕೊಂಡು ಮೀಟಿಂಗ್ ಹೋಗಿದ್ರು. ಆದರೆ ಏನಾಯ್ತಲ್ಲಿ? ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಉದ್ದುದ್ದ ಭಾಷಣಗಳನ್ನು ಮಾಡಿದ್ರು. ಶಾಸಕರ ಅನುದಾನಕ್ಕೆ ಪ್ರಸ್ತಾಪ ಮಾಡ್ತಿದ್ದಂಗೆ ಅವರಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಏನು ಮಾತನಾಡಿದ್ರು ಸಿದ್ದರಾಮಯ್ಯನವರು? BJPಯನ್ನು ಫೇಸ್ ಮಾಡೋದು ಹೇಗೆ, ಅವ್ರಿಗೆ ಕೌಂಟ್ರ್ ಕೊಡೋದು ಹೇಗೆ, ಮುಂದಿನ ಚುನಾವಣೆಯನ್ನು ಹೆಂಗೆ ಫೈಟ್ ಮಾಡಬೇಕು ಬರುವ ಚುನಾವಣೆಗಳನ್ನು ಅಂತ ಡಿ ಕೆ ಶಿವಕುಮಾರ್ ಮಾತಾಡಿದ್ರು. DCM ಮತ್ತು KPCC ಅಧ್ಯಕ್ಷ. ಆ ಭಾಷಣಗಳು ಮುಗಿದ ಮೇಲೆ ಶಾಸಕರು ಏರು ಧ್ವನಿಯಲ್ಲಿ ಪ್ರಶ್ನೆ ಮಾಡಿದ್ರು, ಅನುದಾನದ ವಿಷಯಕ್ಕೆ ಬನ್ನಿ, ಅನುದಾನ ಇಲ್ಲ ಅಂತ. ಶಾಸಕ ನಾರಾಯಣ ಸ್ವಾಮಿ, ವಿಜಯಾನಂದ ಕಾಶಪ್ಪನವರ್, ಕುಣಿಗಲ್ ಶಾಸಕ ರಂಗನಾಥ್
ಇವರು ಅನುದಾನದ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಸಿದ್ದರಾಮಯ್ಯನವರು ನಾರಾಯಣ ಸ್ವಾಮಿ ಆಮೇಲೆ ಮಾತಾಡ್ತೀನಿ ಸುಮ್ಮನೆ ಇದ್ರ ಬಗ್ಗೆ ಅಂತ ರೇಗಿದ್ರು. ಕಾಶಪ್ಪನವರಿಗೆ ತಮಾಷೆ ಮಾಡಿಬಿಟ್ರು. ಯಾಕೋ ನಾಮ ಹಾಕ್ಕೊಂಡು ಬಂದಿಲ್ಲ ಅನ್ನುವ ತಮಾಷೆ ಮಾಡಿ ವಿಷಯವನ್ನು ಬದಲಾಯಿಸಿಬಿಟ್ರು. ಆನಂತರ ಹೇಳಿದ್ರು ಸಿದ್ದರಾಮಯ್ಯನವರು, ಬಿ ಜೆ ಪಿಯವ್ರ ಮಾತು ಕೇಳಬೇಡಿ, ಸರ್ಕಾರದಲ್ಲಿ ದುಡ್ಡಿದೆ ಕೊಡ್ತೀವಿ ಅಂತ ಅಂದರು. ಆಗ ಒಂದಷ್ಟು ಶಾಸಕರೇನು ಹೇಳಿದ್ರು, ಕಳೆದ ಬಾರಿ ಶಾಸಕಾಂಗ ಸಭೆಯಲ್ಲಿ 25 ಕೋಟಿ ಅನುದಾನ ಕೊಡ್ತೀವಿ ಅಂದಿದ್ರು, ಅದು ಇನ್ನೂ ಕೊಟ್ಟಿಲ್ಲ ಅಂತ ಶಾಸಕರು ಕೇಳಿದಾಗ ಸಿದ್ದರಾಮಯ್ಯನವರು ಹೇಳಿದ್ರಂತೆ, ಕೆಲವರಿಗೆ ಬಂದಿಲ್ಲ ಕೆಲವರಿಗೆ ಬಂದಿದೆ ಅಂತ ಸಮಾಜಾಯಿಷಿ ಕೊಟ್ಟರು. ಈ ಬಾರಿ 10 ಕೋಟಿ ಆದರೂ ಕೊಡ್ತೀನಿ ಅಂದ್ರಂತೆ. ಈ ಬಾರಿ ಅಂದರೆ ಯಾವಾಗ? ಜನವರಿಗ, ಫೆಬ್ರವರಿಗ, ಮಾರ್ಚ್ಗ? ಏನೂ ಹೇಳಿಲ್ಲ. ಆಗ ಕುಣಿಗಲ್ ಶಾಸಕ ರಂಗನಾಥ್ ಮಾತನಾಡ್ತಾ ಮನೆ ಕಟ್ಟೋದಕ್ಕೆ ಈಗ ಇರುವಂತಹ ಅನುದಾನವನ್ನು ಹೆಚ್ಚಳ ಮಾಡಿ ಅಂತ ಕುಣಿಗಲ್ ರಂಗನಾಥ್ ಅವರು ಪ್ರಶ್ನೆ ಮಾಡಿದಾಗ ಮಹದೇವಪ್ಪನವರು ಮಧ್ಯಪ್ರವೇಶ ಮಾಡಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 30,000 ಕೋಟಿ ಇದೆ ಅಂತ ಅಂದ್ರಂತೆ. ಆಗ ಪಕ್ಕದಲ್ಲಿದ್ದ ಇನ್ನೊಬ್ಬ ಸಚಿವರು ಎಲ್ಲೇನು ಸ್ವಿಸ್ ಬ್ಯಾಂಕ್ನಲ್ಲಿದೆಯಾ ಅಂತ ತಮಾಷೆ ಮಾಡಿದ್ರಂತೆ. ಅಂದರೆ ನಿನ್ನೆ ಶಾಸಕಾಂಗ ಸಭೆಯಲ್ಲಾದಂತಹ ಈ ಚರ್ಚೆಗಳನ್ನು ನೋಡಿದರೆ ಸರ್ಕಾರದ ಬಳಿ ಅಭಿವೃದ್ಧಿಗೆ ಮತ್ತು ಶಾಸಕರ ಅನುದಾನಕ್ಕೆ ದುಡ್ಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಿದ್ರೆ 2024 ಮತ್ತು 25ರ ಬಜೆಟ್ ಏನು ಹೇಳುತ್ತೆ? ಬಜೆಟ್ನಲ್ಲಿ ಎಷ್ಟು, ಬಜೆಟ್ನ ಮೊತ್ತ ಏನು ಎತ್ತ ಡೀಟೇಲ್ಸ್ ಹೇಳ್ತೀನಿ. 2024-25ರ ಬಜೆಟ್ 3,71,000 ಕೋಟಿಯ ಬಜೆಟ್ ಇದು. ಇದರಲ್ಲಿ ಸಾಲವೇ 1,05,000 ಕೋಟಿ ಇದೆ. ಒಟ್ಟಾರೆ ಬಜೆಟ್ 3,71,000 ಕೋಟಿ. ಇದುವರೆಗಿನ ಇತಿಹಾಸದಲ್ಲಿ ಅತಿ ಹೆಚ್ಚು ಮೊತ್ತದ ಬಜೆಟ್ ಇದು. ಒಟ್ಟಾರೆ ರಾಜಸ್ವ ವೆಚ್ಚ ಎಷ್ಟು? 2.9 ಲಕ್ಷ ಕೋಟಿ. ರಾಜಸ್ವ ವೆಚ್ಚ ಅಂದ್ರೇನು? ಸರ್ಕಾರದ ದಿನನಿತ್ಯದ ಖರ್ಚು ವೆಚ್ಚ ನಿರ್ವಹಣೆಗೆ 2.9 ಲಕ್ಷ ಕೋಟಿ ಬೇಕು. 2,90,000 ಕೋಟಿ ಗೌರ್ನಮೆಂಟನ್ನು ಮ್ಯಾನೇಜ್ ಮಾಡೋದಕ್ಕೆ ಬೇಕು. ಅಂದರೆ ಸಂಬಳ, ಸಾರಿಗೆ, ನಿರ್ವಹಣೆ, ಖರ್ಚು ವೆಚ್ಚ ಈ ರೀತಿಯಾಗಿ ಖರ್ಚು ಮಾಡೋದಕ್ಕೆ ಸರ್ಕಾರಕ್ಕೆ 2,90,000 ಕೋಟಿ ಬೇಕು. ಬಂಡವಾಳ ವೆಚ್ಚ 55,877 ಕೋಟಿ. ಏನು ಬಂಡವಾಳ ವೆಚ್ಚ ಅಂದರೆ? ಬಂಡವಾಳ ವೆಚ್ಚ ಅಂದರೆ ಸರ್ಕಾರ ಅಭಿವೃದ್ಧಿ ಯೋಜನೆಗಳಿಗಾಗಿ ಖರ್ಚು ಮಾಡುವಂತಹ ಹಣ. ರಸ್ತೆ, ಬ್ರಿಡ್ಜು, ಈ ರೀತಿಯಾಗಿ ಅಣೆಕಟ್ಟುಗಳು, ಈ ರೀತಿಯಾದಂತಹ ಅಭಿವೃದ್ಧಿ ಯೋಜನೆಗಳಿಗಾಗಿ ಖರ್ಚು ಮಾಡಬೇಕಾದದ್ದು 55,877 ಕೋಟಿ. ಸಾಲದ ಮರುಪಾವತಿಗೆ 24,794 ಕೋಟಿ. 55,877 ಕೋಟಿ ಇದೆಯಲ್ಲ ಬಜೆಟಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಮಾಡೋದಕ್ಕೆ ಅನ್ನುವ ಪ್ರಶ್ನೆ ಬಂದಾಗ ಈ 55,877 ಕೋಟಿಯಲ್ಲಿ ಬಹುಪಾಲನ್ನು ತೆಗೆದು ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಡಲಾಗಿದೆ. 2024 ಮತ್ತು 25ನೆಯ ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ ಒಟ್ಟು ಮೀಸಲಿಟ್ಟಂತಹ ದುಡ್ಡು 52,000 ಕೋಟಿ. ಹಿಂದಿನ ವರ್ಷ 36,000 ಕೋಟಿ. ಈ ವರ್ಷ 2024ರ ಏಪ್ರಿಲ್ನಿಂದ 2025ರ ಮಾರ್ಚ್ವರೆಗೆ 52,000 ಕೋಟಿಯನ್ನು ಮೀಸಲಿಡಲಾಗಿದೆ. ಅಂದರೆ ಯಾವ ದುಡ್ಡಿನಲ್ಲಿ ರಸ್ತೆ, ಬ್ರಿಡ್ಜು, ಅಣೆಕಟ್ಟು ಈ ರೀತಿಯ ಅಭಿವೃದ್ಧಿ ಯೋಜನೆಗಳನ್ನು ಮಾಡಬೇಕಾಗಿತ್ತು ಆ ಇಡೀ ದುಡ್ಡನ್ನು ಗ್ಯಾರಂಟಿ ಯೋಜನೆಗಳಿಗಾಗಿ ಶಿಫ್ಟ್ ಮಾಡಲಾಗಿದೆ. ಹಾಗಾಗಿ ಸರ್ಕಾರದ ಬಳಿ ಅಭಿವೃದ್ಧಿಗೆ ಅಂತ ದುಡ್ಡಿಲ್ಲ. ಆ ಕಾರಣಕ್ಕಾಗಿ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ. ಶಾಸಕರಿಗೆ 1 ವರ್ಷಕ್ಕೆ 2 ಕೋಟಿ ರೂಪಾಯಿಗಳನ್ನು ಕೊಡಲಾಗುತ್ತೆ ಶಾಸಕರ ಅನುದಾನ ಅಂತ. ಆ 2 ಕೋಟಿಯನ್ನು ಕಳೆದ ವರ್ಷ ಕೊಡಲಾಗಿತ್ತು. ಈ ವರ್ಷ ಅದರಲ್ಲೂ 50 ಲಕ್ಷ ಖರ್ಚು ಮಾಡಿ 1.5 ಕೋಟಿ ಅಷ್ಟೇ ಹಣವನ್ನು ಎಲ್ಲ ಶಾಸಕರಿಗೆ ಕೊಡಲಾಗಿದೆ. ಕೆಲವು ಕ್ಷೇತ್ರಗಳಿಗೆ ಅನುದಾನ ಬಂದಿದೆ, ಬಹುತೇಕ ಕ್ಷೇತ್ರಗಳಿಗೆ ಬಂದಿಲ್ಲ ಅನ್ನೋದು ಶಾಸಕರ ಆರೋಪ. ಹಾಗಿದ್ರೆ 2024-25ರ ಬಜೆಟ್ನಲ್ಲಿ ಇಲಾಖೆಗಳಿಗೆ ಘೋಷಣೆಯಾಗಿದ್ದಾದರೂ ಬಂದಿದೆಯಾ? ಇಲಾಖೆಗಳಿಗೆ ಘೋಷಣೆಯಾಗಿದ್ದೆಷ್ಟು, ಬಿಡುಗಡೆಯಾಗಿದ್ದೆಷ್ಟು? ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೇ ಬೇರೆ, ಬಿಡುಗಡೆಯಾಗಿದ್ದೇ ಬೇರೆ. ಸಿದ್ದರಾಮಯ್ಯನವರ 2024-25ರ ಬಜೆಟ್ನಲ್ಲಿ ಅವರು ಘೋಷಣೆ ಮಾಡಿದ್ದೇ ಬೇರೆ, ಈವರೆಗೆ ಬಿಡುಗಡೆಯಾಗಿರುವ ಮೊತ್ತವೇ ಬೇರೆ. 40 ಇಲಾಖೆಗಳಿಗೆ ಬಿಡುಗಡೆಯಾದ ಅನುದಾನದ ವಿವರ ಸುವರ್ಣ ನ್ಯೂಸ್ನಲ್ಲಿದೆ. ಸುವರ್ಣ ನ್ಯೂಸ್ಗೆ ಆ ದಾಖಲೆ ಸಿಕ್ಕಿದೆ. ಆ ವಿವರಗಳನ್ನು ನಾವೀಗ ಕೊಡ್ತೀವಿ. ಘೋಷಣೆ ಮಾಡಿದಂತೆ ವಿವಿಧ ಇಲಾಖೆಗಳಿಗೆ ಅನುದಾನ ಕೊಟ್ಟಿಲ್ಲ ರಾಜ್ಯ ಸರ್ಕಾರ. ಘೋಷಣೆ ಮಾಡಿದ್ದೊಂದು, ಇಲಾಖೆಗಳಿಗೆ ಅನುದಾನ ನೀಡಿದ್ದೊಂದು. ಘೋಷಣೆಗಳ
ಗ್ಯಾರಂಟಿಗಳ ಹೊಡೆತಕ್ಕೆ ಇಲಾಖೆಗಳ ಅನುದಾನಕ್ಕೆ ಸರ್ಕಾರ ಕತ್ತರಿಯಾಗ್ತಾ ಅನ್ನುವ ಪ್ರಶ್ನೆ ಬರುತ್ತೆ. 2024-2025 ಆರ್ಥಿಕ ವರ್ಷ ಮುಕ್ತಾಯಕ್ಕೆ ಇನ್ನು 3 ತಿಂಗಳು ಬಾಕಿ ಇದೆ. ಬಜೆಟ್ನಲ್ಲಿ ಘೋಷಣೆ ಮಾಡದಂತೆ ಅನುದಾನ ಒದಗಿಸುವಲ್ಲಿ ಸರ್ಕಾರ ವಿಫಲ ಆಗಿದೆ. ವಿವಿಧ ಇಲಾಖೆಗಳ ಅನುದಾನ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡ್ತೀಯಾ ಅನ್ನುವ ಪ್ರಶ್ನೆ ಬರುತ್ತಿದೆ. ಸಾವಿರದ 2024-2025 ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದಂತೆ ಇಲಾಖೆಗಳಿಗೆ ಅನುದಾನ ಬಂದಿದೆಯಾ ಅನ್ನುವ ಪ್ರಶ್ನೆ ನೋಡಿದ್ರೆ ಆ ವಿಷಯದಲ್ಲಿ ಸುವರ್ಣ ನ್ಯೂಸ್ಗೆ ಸಿಕ್ಕಿರುವಂತಹ ಡಾಕ್ಯುಮೆಂಟ್ನ ಪ್ರಕಾರ ಸಿಕ್ಕಿಲ್ಲ. ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ ಅನುದಾನ ಒಂದು, ಇಲಾಖೆಗಳಿಗೆ ಸಿಕ್ಕಿರುವಂತಹ ಅನುದಾನವೇ ಮತ್ತೊಂದು. 3,71,000 ಕೋಟಿ ಬಡ್ಜೆಟ್ಟು 12 ತಿಂಗಳಿಗೆ ಈಗ 8 ತಿಂಗಳು ಮುಗಿದಿದೆ. ಏಪ್ರಿಲ್ನಿಂದ ನವೆಂಬರ್ 16ರವರೆಗೆ ಎಷ್ಟು ಹಣ ಬಿಡುಗಡೆಯಾಗಿದೆ ಅನ್ನುವುದರ ವಿವರ ಡಾಕ್ಯುಮೆಂಟ್ ಸಿಕ್ಕಿದೆ. ಈ ಡಾಕ್ಯುಮೆಂಟ್ನಲ್ಲಿ ಸರ್ಕಾರದ 40 ಇಲಾಖೆಗಳಿಗೆ ಒಟ್ಟಾರೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೆಷ್ಟು, ರಿಲೀಸ್ ಆಗಿದ್ದೆಷ್ಟು ಈವರೆಗೆ ನವೆಂಬರ್ 16ನೇ ತಾರೀಕಿನಂತೆ. ಈ ಡಾಕ್ಯುಮೆಂಟ್ ಒಂದ್ಸಲಿ ಸ್ಕ್ರೀನಿಗೆ ತಗೋಬಹುದು. 2024 ಮತ್ತು 2025 ಬಜೆಟ್ನಲ್ಲಿ 40 ಇಲಾಖೆಗಳಿಗೆ ಒಟ್ಟಾರೆ ಘೋಷಣೆ ಮಾಡಿದಂತಹ ಅನುದಾನ, ಇಲಾಖೆಗಳ ಅನುದಾನ ಎಷ್ಟು? 3,10,248 ಕೋಟಿ. 3,10,248 ಕೋಟಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು. 40 ಡಿಪಾರ್ಟ್ಮೆಂಟ್ ಬರುತ್ತೆ ಗೌರ್ನಮೆಂಟ್ ಅಂಡರಲ್ಲಿ ಈವರೆಗೆ. ಅಂದರೆ ನವೆಂಬರ್ 16ರವರೆಗಿನ ಡೇಟಾ ಇದು. ನವೆಂಬರ್ 16ರವರೆಗೆ ಅಂದರೆ 8 ತಿಂಗಳಲ್ಲಿ 3,10,248 ಕೋಟಿ ಘೋಷಣೆ ಆಗಿದೆ. ರಿಲೀಸ್ ಆಗಿರೋದು 1,81,785 ಕೋಟಿ ಅಷ್ಟೇ. ಬಾಕಿ ಎಷ್ಟಿದೆ? 1,28,463 ಕೋಟಿ ಇದೆ. ಅಂದರೆ ಉಳಿದ 4 ತಿಂಗಳಲ್ಲಿ ಇಷ್ಟು ಅನುದಾನ ರಿಲೀಸ್ ಆಗುತ್ತಾ? 1,28,463 ಕೋಟಿ ಸಾಧ್ಯ ಇಲ್ಲ. ಯಾಕಂದರೆ 8 ತಿಂಗಳಲ್ಲಿ 1,81,000 ಕೋಟಿಯಷ್ಟು ಹಣ ರಿಲೀಸ್ ಆಗಿದೆ. ಉಳಿದ 4 ತಿಂಗಳಲ್ಲಿ 1,30,000 ಕೋಟಿಯಷ್ಟು ರಿಲೀಸ್ ಆಗೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಈಗಾಗಲೇ ಆದಾಯ ಕೊರತೆ ಇದೆ ಅಂತ ಸರ್ಕಾರ ಹೇಳ್ಕೊಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬಜೆಟ್ನಲ್ಲಿ ಹೇಳಿದ್ದನ್ನೂ ಕೊಡಲಾಗದಂತಹ ಸ್ಥಿತಿಗೆ ಸಿದ್ದರಾಮಯ್ಯನವರ ಸರ್ಕಾರ ಬಂದಿದೆ ಅಂತ ಈ ಅಂಕಿಅಂಶಗಳು ಹೇಳ್ತಾ ಇದೆ. ವಿಧಾನಸಭೆಗೆ ಸಿದ್ದರಾಮಯ್ಯನವರ ಸರ್ಕಾರವೇ ಕೊಟ್ಟಿರುವಂತಹ ದಾಖಲೆ ಇದು. ತಾವು ಬಜೆಟ್ನ ಘೋಷಣೆ ಮಾಡಬೇಕಾದ್ರೆ ನಮ್ಮ ಸರ್ಕಾರ ಇತಿಹಾಸದಲ್ಲಿ ಅತಿ ದೊಡ್ಡ ಬಜೆಟನ್ನು ಮಂಡನೆ ಮಾಡ್ತಾ ಇದೆ, 3,70,000 ಕೋಟಿದು ಅಂತ ಸಿದ್ದರಾಮಯ್ಯನವರು ಘೋಷವಾಗಿ ಘೋಷಣೆ ಮಾಡಿದರು. 8 ತಿಂಗಳು ಮುಗಿದಿದೆ. ಅದರಲ್ಲಿ 1,81,000 ಕೋಟಿ ಅಷ್ಟೇ ರಿಲೀಸ್ ಆಗಿದೆ. ಅನುದಾನಗಳು ಇಲಾಖೆಗಳಿಗೆ ಬಂದರೆ, ಇಲಾಖೆಗಳಿಗೆ ಅನುದಾನ ಅಂದ್ರೇನು? ಇಲಾಖೆಗಳ ದಿನನಿತ್ಯದ ನಿರ್ವಹಣೆಗೆ, ಅಂದರೆ ಸಂಬಳ, ಸಾರಿಗೆ, ಖರ್ಚು ವೆಚ್ಚಕ್ಕಾಗಿ. ಉಳಿದದ್ದೇನು ಡೆವಲಪ್ಮೆಂಟ್ಗೆ ಅಥವಾ ಜನರಿಗೆ ತಲುಪುವ ದುಡ್ಡೇನಲ್ಲ ಇದು. ಇಲಾಖೆಗಳಿಗೆ ಕೊಟ್ಟಂತಹ ದುಡ್ಡಿನಲ್ಲೇ ಬಹುತೇಕ 40% ಖೋತ ಆಗಿದೆ. ಯಾವ್ಯಾವ ಇಲಾಖೆ ಅಂತ ನೋಡೋದಾದರೆ ಬಜೆಟ್ನಲ್ಲಿ ಶಿಕ್ಷಣ ಇಲಾಖೆಗೆ ಘೋಷಣೆ ಮಾಡಿದ್ದು 37,055 ಕೋಟಿ. ಈವರೆಗೆ ಬಿಡುಗಡೆಯಾಗಿರೋದು 22,932 ಕೋಟಿ. ಇನ್ನೂ 14,000 ಕೋಟಿಯಷ್ಟು ರಿಲೀಸ್ ಆಗಬೇಕು. 4 ತಿಂಗಳು ಬಾಕಿ ಇದೆ. ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್ 3.5 ತಿಂಗಳು ಬಾಕಿ ಇದೆ. ನವೆಂಬರ್ 16ರ ಡೇಟಾ ಅಂತ ಅಂದ್ಕೊಂಡ್ರೂ 4 ತಿಂಗಳಿಗೆ 14,000 ಕೋಟಿ ರಿಲೀಸ್ ಆಗುತ್ತೆ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ. ಸಾಧ್ಯ ಆಗೋದಿಲ್ಲ. ಇನ್ನು ನೆಕ್ಸ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಗೃಹಲಕ್ಷ್ಮಿ ಯೋಜನೆಗೆ ಹಣ ಬಿಡುಗಡೆಯಾಗುವಂತಹ ಇಲಾಖೆ. ಅತಿ ಹೆಚ್ಚು ಅನುದಾನವನ್ನು ಕೊಟ್ಟರು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಸೆಲೆಬ್ರೇಟ್ ಮಾಡಿದರು. 34,439 ಕೋಟಿ. ಇದರಲ್ಲಿ ಈವರೆಗೆ ಬಿಡುಗಡೆಯಾಗಿರೋದು 18,000 ಚಿಲ್ಲರೆ ಕೋಟಿ, 18,646. ಬಾಕಿ ಉಳಿದಿರೋದು 15,793 ಕೋಟಿ ಇನ್ನೂ ಬರಬೇಕಿದೆ. ಅಂದರೆ ಗ್ಯಾರಂಟಿಗಳಿಗೆ ಕೊಡಬೇಕಾದಂತಹ ದುಡ್ಡಿನಲ್ಲೂ ಕೂಡ ಪೂರ್ಣ ಅನುದಾನವನ್ನು ಕೊಟ್ಟಿಲ್ಲ.
ಅಂದರೆ ಸರ್ಕಾರವನ್ನು ಮ್ಯಾನೇಜ್ ಮಾಡೋದಕ್ಕೆ ಬಹುಪಾಲು ಹಣ ಖರ್ಚಾಗ್ತಾ ಇದೆ. ಬಜೆಟ್ನ ಮೊತ್ತ 3,71,000 ಕೋಟಿ ಇದೆ. ಆದರೆ ಖರ್ಚು ಮಾಡೋದಕ್ಕೆ, ಸರ್ಕಾರವನ್ನು ನಡೆಸೋದಕ್ಕೆ, ರನ್ ಮಾಡೋದಕ್ಕೆ ನಿಮಗೆ ದುಡ್ಡು ಬಹುಪಾಲು ಖರ್ಚಾಗ್ತಾ ಇದೆ. ಇನ್ನು ಅಭಿವೃದ್ಧಿಯಲ್ಲಿ ಬೇರೆ ಇಲಾಖೆ, ಇಂಧನ ಇಲಾಖೆಯಲ್ಲಿ 23,176 ಕೋಟಿ ಘೋಷಣೆ ಮಾಡಿದರು ಸಿದ್ದರಾಮಯ್ಯನವರು. ಈವರೆಗೆ ಕೊಟ್ಟಿರೋದು 14,892 ಕೋಟಿ, ಬಾಕಿ ಇರೋದು 8,281 ಕೋಟಿ. ಇನ್ನು 4 ತಿಂಗಳಲ್ಲಿ ಅಷ್ಟು ಬರುತ್ತಾ ಡೌಟ್ ಇದೆ. ನೆಕ್ಸ್ಟು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ 21,512 ಕೋಟಿ ರೂಪಾಯಿಯನ್ನು ಸಿದ್ದರಾಮಯ್ಯನವರು ಘೋಷಣೆ ಮಾಡಿದರು ಗ್ರಾಮಗಳ ಅಭಿವೃದ್ಧಿಗೆ ಅಂತ. ಕೊಟ್ಟಿರೋದೆಷ್ಟು? 7,095 ಕೋಟಿ. ಬಾಕಿ 14,500 ಕೋಟಿಯಷ್ಟು ಬಾಕಿ ಇದೆ. ಘೋಷಣೆ ಮಾಡಿದ ಅನುದಾನ ಇನ್ನೂ 4 ತಿಂಗಳಲ್ಲಿ ಬಿಡುಗಡೆಯಾಗುತ್ತಾ? ನೋ. ಇನ್ನಷ್ಟು ವಿವರಗಳಿದ್ದಾವೆ ಬೇರೆ ಬೇರೆ ಇಲಾಖೆಗಳದ್ದು. ಆ ಜಾತಿಗೆ, ಈ ಸಮುದಾಯಕ್ಕೆ ಎಲ್ಲರನ್ನೂ ಖುಷಿಪಡಿಸುವಂತಹ ಘೋಷಣೆಗಳಾದ್ವಲ್ಲ, ಅವರಿಗೆ ಎಷ್ಟು ಸಿಕ್ಕಿದೆ? 2024-2025 ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ವಿವಿಧ ಇಲಾಖೆಗಳಿಗೆ ಘೋಷಣೆ ಮಾಡಿದ್ದೆಷ್ಟು? ಈಗ ಬಿಡುಗಡೆಯಾಗಿರುವ ಮೊತ್ತ ಎಷ್ಟು? ನವೆಂಬರ್ 16ರ ಅಂತ್ಯಕ್ಕೆ ಅಲ್ಲಿಯವರೆಗೆ ಅಂದರೆ 8 ತಿಂಗಳಿಗೆ ಎಷ್ಟು ರಿಲೀಸ್ ಆಗಿದೆ? ಕಂದಾಯ ಇಲಾಖೆ 18,165 ಕೋಟಿ ಘೋಷಣೆಯಾಗಿತ್ತು, ಬಿಡುಗಡೆಯಾಗಿರೋದು 13,435 ಕೋಟಿ, ಬಾಕಿ 4,730 ಕೋಟಿ ಬಾಕಿ ಇದೆ. ಜಲಸಂಪನ್ಮೂಲ 16,809 ಕೋಟಿ ಘೋಷಣೆ ಮಾಡಿದರು ಸಿದ್ದರಾಮಯ್ಯನವರು, ಬಿಡುಗಡೆಯಾಗಿದ್ರು 7,500 ಕೋಟಿ ಅಷ್ಟೇ. 9,222 ಕೋಟಿ ಬಿಡುಗಡೆಯಾಗೋದು ಇನ್ನೂ ಬಾಕಿ ಇದೆ. ಕೇವಲ 4 ತಿಂಗಳಷ್ಟೇ ಬಾಕಿ ಇದೆ. ಏಪ್ರಿಲ್ಗೆ ಹೊಸ ಬಜೆಟ್ ಶುರುವಾಗುತ್ತೆ. ಫೆಬ್ರವರಿ ಅಂತ್ಯ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ಸಿದ್ದರಾಮಯ್ಯನವರು ಮುಂದಿನ ವರ್ಷದ ಬಜೆಟ್ ಮಂಡನೆ ಮಾಡ್ತಾರೆ. ಈಗ ನಗರಾಭಿವೃದ್ಧಿ ಇಲಾಖೆ ಒಟ್ಟಾರೆ ಘೋಷಣೆ ಮಾಡಿದ್ದು 14,935 ಕೋಟಿ, ಬಿಡುಗಡೆಯಾಗಿರೋದು ಅರ್ಧದಷ್ಟು 7,372 ಕೋಟಿ. ಇನ್ನೂ 7,500 ಕೋಟಿಯಷ್ಟು ರಿಲೀಸ್ ಆಗಬೇಕು ನಗರಾಭಿವೃದ್ಧಿ ಇಲಾಖೆಗೆ. ಆಹಾರ ಇಲಾಖೆ 10,000 ಕೋಟಿ ಬಜೆಟಲ್ಲಿ ಘೋಷಣೆ ಆಗಿದ್ದು, 10,697, ರಿಲೀಸ್ ಆಗಿರೋದು 6,299, ಇನ್ನೂ ಬಾಕಿ 4,398 ಕೋಟಿ ಇದೆ. ಈ ರೀತಿಯಾಗಿ 1,28,000 ಕೋಟಿ ಬಿಡುಗಡೆಯಾಗೋದು ಬಾಕಿ ಇದೆ. 4 ತಿಂಗಳ ಅವಧಿಯಲ್ಲಿ ಅಷ್ಟು ಬಿಡುಗಡೆಯಾಗೋದು ಅಸಾಧ್ಯ ಅನ್ನುವ ಸ್ಥಿತಿ ಇದೆ. ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಸಿದ್ದರಾಮಯ್ಯನವರು 2025-2026 ಬಜೆಟನ್ನು ಘೋಷಣೆ ಮಾಡ್ತಾರೆ. ಆಗ ಇದಕ್ಕಿಂತಲೂ ಅಟ್ರಾಕ್ಟಿವ್ ಆಗಿರುವಂತಹ ನಂಬರ್ಸ್ ಬರುತ್ತೆ. ಆದರೆ ರಿಲೀಸ್ ಆಗೋದು ಎಷ್ಟು ಅನ್ನೋದು ಮುಂದಿನ ವರ್ಷ ಈ ರೀತಿಯ ಡಾಕ್ಯುಮೆಂಟನ್ನು ನಾವು ಹುಡುಕಿ ತೆಗೆದಾಗ ಸಿಗತ್ತೆ. ಇದಿಷ್ಟು ಇವತ್ತಿನ ನ್ಯೂಸ್ 360. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.